ನಮಸ್ತೆ ಗೆಳೆಯರೆ. ನೋಡಿ, ಗೀತೆಯ ಗುಪ್ತ ಮಾತುಗಳು ನಮಗೆ ತುಂಬ ಜೀವನದ ರಹಸ್ಯಗಳನ್ನು ಹೇಳ್ಕೊಡುತ್ತೆ. ಆಧ್ಯಾತ್ಮ ಅಂದರೆ ಆತ್ಮದ ಅಧ್ಯಾಯ ಅಂತ ಅರ್ಥ. ಆತ್ಮದ ಅಧ್ಯಯನ ಅಂತ ಅಧ್ಯಾತ್ಮ ಆ ಪದದಲ್ಲೇ ಅರ್ಥ ಇದೆ ನೋಡಿ. ಸಂಗೀತ ಅಂದರೆ ಆತ್ಮದ ಸಂತೃಪ್ತಿ ಅಂತ. ಗೀತ ಅಂದರೆ ಹಾಡು ಆಗುತ್ತೆ. ಗೀತ ಅಂದರೆ ಆತ್ಮ ಕೂಡ ಆಗುತ್ತೆ, ಜ್ಯೋತಿ ಆಗುತ್ತೆ. ಜ್ಯೋತಿ ಅಂದರೆ ಆತ್ಮ, ಜ್ಯೋತಿಷ್ಯ ಅಂದರೆ ಆತ್ಮದ ಅಭ್ಯಾಸ ಅಂತ ಅರ್ಥ. ಆತ್ಮದ ಅಧ್ಯಯನ ಆಧ್ಯಾತ್ಮ. ಯಾಕಂದರೆ ಗೀತೆ ಹೇಳುತ್ತೆ ಸಂತನನ್ನು ಗುರುತಿಸುವುದು ಹೇಗೆ. ಎಷ್ಟು ಚೆನ್ನಾಗಿದೆ. 20 ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ ಸಂತನನ್ನು ಗುರುತಿಸುವುದು ಹೇಗೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಮೇವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖಃ ಸುಖಕ್ಷಮೀ. ಎಷ್ಟು ಚೆನ್ನಾಗಿದೆ ನೋಡಿ. ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಮತ್ತೆ ಹೇಳ್ತಾನೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣಃ ಸುಖದುಃಖೇಷು ಸಮಸ್ಸಂಗ ವಿವರ್ಜಿತಃ ಅನಿಕೇತಃ ಸ್ಥಿರಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇದು ಸಂತನನ್ನು ಗುರುತಿಸುವುದು. ನೀವೆಲ್ಲ ಗುರುಜಿ ಅಂದರೆ ಯಾಕೆ ಅಹೋರಾತ್ರನಿಗೆ ಕೋಪ ಬರೋದು ಅಂದರೆ ಯಾವುದು ಪಾಸ್ ಮಾಡಿಲ್ಲ ಇನ್ನೂ ಅಹೋರಾತ್ರ. ಎಷ್ಟು ಕಷ್ಟ ನೋಡಿ. ಅನಪೇಕ್ಷಃ, ಏನನ್ನೂ ಅಪೇಕ್ಷೆ ಪಡೋದವನು. ಶುಚಿರ್ದಕ್ಷ, ಯಾವಾಗಲೂ ಶುಚಿಯಾಗಿರುವನು, ದಕ್ಷನಾಗಿದ್ದನು. ಉದಾಸೀನೋ, ಹಳೆಯದನ್ನು ನೆನೆದು ಉದಾಸೀನ ಮಾಡದೇ ಇರುವವನು. ಗತವ್ಯತಃ, ಗತವನ್ನು ನೆನೆದು ಉದಾಸೀನ ಮಾಡುವವನು. ಸರ್ವಾರಂಭ, ಎಲ್ಲ ಆರಂಭಗಳನ್ನು ಹಿಂದೆ ಮುಂದೆ ನೋಡದೆ, ಮುಹೂರ್ತಗಳನ್ನು ನೋಡದೆ ಮುಂದುವರಿಸುವವನು. ಶುಭಾಶುಭಗಳನ್ನು ನೋಡದೆ ಮುಂದುವರಿಸುವವನು. ಅದ್ವೇಷ್ಟ ಸರ್ವಭೂತಾನಾಂ, ಪ್ರಾಣಿ ಪಕ್ಷಿಗಳನ್ನು, ಹಾವು ಕೊಕ್ಕರೆಗಳನ್ನು, ಯಾವುದೇ ಪ್ರಾಣಿಯನ್ನು, ಸರ್ವಭೂತಾನಾಂ ಎಲ್ಲ ಜೀವಿಗಳನ್ನು ಒಟ್ಟಿಗೆ ಗೌರವಿಸುವುದು. ನಾವು ಭೂತ ಅಂದರೆ ಭೂತಗಳು, ಅಯ್ಯೋ ದೆವ್ವಗಳು ಅನ್ಕೋತೀವಿ, ಅದು ತಪ್ಪದು. ಗೀತೆ ಕ್ಲಿಯರ್ ಆಗಿ ಹೇಳುತ್ತೆ ಭೂತ ಅಂದರೆ ಜೀವಿಗಳು ಅಂತ ಅರ್ಥ. ಯಾವುದೇ ಒಂದು ಕವಚವನ್ನು ಹೊತ್ತಿರುವಂಥ ಜೀವಿಗಳು, ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಭೂತಗಳೇ. ಸಂತನಾದವನು, ಆವಾಗಲೇ ಗೀತೆಯ ಒಂದು ಶ್ಲೋಕ ಹೇಳಿದೆ, ಅನಿಕೇತಃ ಸ್ಥಿರಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ ಅಂತ. ಅಂದರೆ ಮನೆ ಮಠಗಳನ್ನು ಕಟ್ಟುವವನು ನನ್ನಿಂದ ದೂರ ಹೋಗ್ತಾನೆ ಅರ್ಜುನ ಅಂತ ಹೇಳ್ತಾನೆ. ಅದು ಗೌಪ್ಯವಾದ ಮಾತು. ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ ಹೇಳ್ತಾನೆ ಕೃಷ್ಣ. ಇದು ಗುಪ್ತವಾದ ಮಾತು ಅಂತ. ಅನಿಕೇತಃ ಅಂದರೆ ಕುವೆಂಪು ಅವರು ಹೇಳಿದ್ದಾರೆ ಕನ್ನಡದಲ್ಲಿ ಅದೇ ಶ್ಲೋಕವನ್ನು. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ಅಂದರೆ ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು ಅಂತ. ಅಂದರೆ ಸಂತನಿಗೆ ಹೇಳೋ ಮಾತು. ಕುವೆಂಪು ಅವರು ತನ್ನ ಹೊರಗಿರೋ ಸಂತನಿಗೆ ಹೇಳಿರೋ ಮಾತುಗಳು. ಅದನ್ನು ಒಬ್ಬ ಸಂತ ನಾನು ಅಂತ ಹೇಳ್ಕೊಳ್ಳೋನು, ಸಂತನನ್ನು ನೀವು ಹೋದಾಗ ಸೊಳ್ಳೆ ಏನಾದರೂ ಕೊಂದಿದ್ದಾನೆ ಸಂತ ಅಂದರೆ, ಸೊಳ್ಳೆ ಬ್ಯಾಟಿದೆ ಸಂತನ ಮನೆಯಲ್ಲಿ, ಸಂತನ ಆಶ್ರಮದಲ್ಲಿ ಅಂದರೆ ಆ ಸಂತನ ಅಲ್ಲೇ ಬಿಟ್ಬಿಡಿ. ಕೃಷ್ಣ ಇನ್ನೊಂದು ಹೇಳ್ತಾರೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯಾರು ಮಾಂಸಖಂಡಗಳಿಂದ ತುಂಬಿಕೊಂಡಿರ್ತಾನೋ ಅವನಲ್ಲಿ ಕಾಮ ಇದ್ದೇ ಇರುತ್ತೆ, ರಸ ಇದ್ದೇ ಇರುತ್ತೆ. ಆ ರಸ ನೀರಸವಾದಾಗ ಅಂದರೆ ಉಪವಾಸವಿದ್ದ ತಕ್ಷಣ ಅವನಿಗೆ ನನ್ನ ಮೇಲೆ ಆಸಕ್ತಿ ಬರುತ್ತೆ. ಮತ್ತೆ ತಿಂದ ತಕ್ಷಣ ಮತ್ತೆ ಅವನಿಗೆ ಕಾಮಗಳಲ್ಲಿ ಆಸಕ್ತಿ ಬರುತ್ತೆ. ಪರ್ಮನೆಂಟಾಗಿ ರಸ ಇಲ್ಲದ ಹಾಗೆ ಮಾಡ್ಕೋಬೇಕು, ಆಗ ಅವನು ಪರ್ಮನೆಂಟಾಗಿ ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ. ಇದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಅರ್ಥ ಆಗುತ್ತೆ, ಆದರೆ ಇದು ನಿಜವಾದ ಅರ್ಥ. ಹಾಗಾಗಿ ಸಂತನನ್ನು ಗುರುತಿಸುವುದು ಹೇಗೆ ಅಂತ ನಾವು ಕಲ್ತ್ಕೊಂಡ್ಬಿಟ್ರೆ ಇಂಥದ್ರಲ್ಲಿ ಬೀಳೋದಿಲ್ಲ. ಎಂಜಲು ತಿನ್ನಿಸುವವನು ಸಂತನಲ್ಲ. ತನ್ನ ಪಾದಗಳನ್ನು ಮುಟ್ಟಿದಾಗ ಪ್ರತಿ ಸಲನೂ ಸಂತನಿಗೆ ಗೊತ್ತಿರುತ್ತೆ. 2 ರಹಸ್ಯ ಗೊತ್ತಿರುತ್ತೆ ಸಂತನಿಗೆ. ಒಂದು ಅಹಂನ ಕೊಲ್ಲೋದು, ಇನ್ನೊಂದು ಎದುರು ಮನುಷ್ಯನ ನೋವುಗಳನ್ನು ಹೀರ್ಕೋಬೇಕಾಗತ್ತೆ. ಪಾದ ಮತ್ತು ಕೈಗಳಲ್ಲಿ ಕಂಡಕ್ಟರ್ ಅಂತ ಇರುತ್ತೆ, ಕಂಡಕ್ಟರ್ಸ್. ನಾವು ಯಾರನ್ನಾದ್ರೂ ಸಾಂತ್ವನ ಮಾಡಿದಾಗ ಅವ್ರ ತಲೆ ಹಿಂಗೆ ಸವರ್ತೀವಲ್ಲ, ಅವರಲ್ಲಿರೋ ನೋವು ನಮಗೆ ಪಾಸ್ ಆಗುತ್ತೆ, ಅವರಿಗೆ ನೋವು ಸ್ವಲ್ಪ ಸಮಾಧಾನ ಆಗುತ್ತೆ. ಇದು ತಿಳಿದಿರಬೇಕು ಸಂತ, ಅದನ್ನು ತಿಳ್ಕೋಬೇಕು. ಮತ್ತೆ
ಅನಿಕೇತಃ ಮನೆ ಮಠಗಳನ್ನು ಕಟ್ಕೊಂಡಿದ್ದಾನೆ ಅಂದರೆ ಅಲ್ಲಿ ಅವನು ಸಂತನಲ್ಲ ಅಂತ ಡಿಸೈಡ್ ಮಾಡಿಬಿಡಿ. ಕಿತ್ತಡಿ, ಯಾರು ಅಡಿ ಕಿತ್ತು ಅಡಿ ಇಡ್ತಾರೋ ಅವನಿಗೆ ಆಸ್ತಿ ಪಾಸ್ತಿಗಳಿರೋದಿಲ್ವೋ, ಯಾರ ಮನೇಲಿದ್ರೆ ಅದನ್ನೇ ತನ್ನ ಮನೆ ಅನ್ನೋ ಥರ ಇರ್ತಾನೋ, ಯಾರು ಊಟ ಕೊಟ್ಟರೆ ಅದೇ ತನ್ನ ಊಟ ಅಂತ ಸ್ವೀಕರಿಸ್ತಾನೋ ಅಂತಹ ಮಹಾನ್ ಬುದ್ಧ ಧರ್ಮಶಾಲ, ಸಾರನಾಥ ಎಂಥ ಕಡೆ ಓಡಾಡಿದ್ರು ಗುಹೆಗಳಲ್ಲೇ ಮಲಗ್ತಾ ಇದ್ದ. ತನ್ನ ದೇಹವನ್ನು ತೊರೆಯುವ ದಿನ ಕೂಡ ಬುದ್ಧ ಕಲ್ಲಿನ ಗುಹೆ ಒಳಗಡೆ ಮಲಗಿದ್ದ. 80 ವರ್ಷ 82 ವರ್ಷ. ಹೀಗೆ ಅದು ಸಂತ ಲಕ್ಷಣಗಳು ರೀ. ರಾಜರಾಗಿದ್ರು ಅವರು ಸಂತರಾಗೋದಕ್ಕೆ ಮುಂಚೆ. ಮಹಾವೀರ ಆಗಲಿ, ಮಲ್ಲಿನಾಥ ಆಗಲಿ, ಆದಿನಾಥ ಆಗಲಿ, ಚಂದ್ರನಾಥ ಆಗಲಿ, ನೇಮಿನಾಥ ಆಗಲಿ, ಪಾರ್ಶ್ವನಾಥ ಆಗಲಿ, ಎಲ್ಲ ರಾಜರ ಮನೆತನದಲ್ಲಿ ಹುಟ್ಟಿ ಎಲ್ಲವನ್ನೂ ತೊರೆದು ಬಂದವರು. ಎಲ್ಲರೂ ಹೋಗ್ತಾ ಇರೋ ದಾರಿ ಬೇರೆ ಆದರೂ ಸೇರುವ ಗುರಿ ಒಂದೇ ಆಗುತ್ತೆ. ನೀ ಸಂತನಾದಲ್ಲಿ ಸಂತನ ಹಾಗೆ ಬದುಕಪ್ಪ. ಮತ್ತು ಜನಗಳಲ್ಲೂ ಒಂದು ವಿನಂತಿ, ಯಾರು ಸಿಕ್ಕಿದ್ರೆ ಅವ್ರನ್ನೆಲ್ಲ ಅವಧೂತ 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 ಅಂತ ಹೇಳ್ತೀರಿ. ಆ ಪದದ ಅರ್ಥ ತಿಳ್ಕೊಂಬೇಡ ನಾವು. ಆ ವ ದೂತ ಇದು ಕನ್ನಡದಲ್ಲಿ ಇದಕ್ಕೆ ತುಂಬ ಚೆನ್ನಾಗಿ ಅರ್ಥ ಇದೆ. ಆ ವ ದೂತ ಅಕ್ಷರಕ್ಕೂ ಶ್ಲೋಕ ಇದೆ ನೋಡಿ. ಮೊದಲನೇ ಶ್ಲೋಕ ಆ ಅಕ್ಷರಕ್ಕೆ ಆಶಾಪಾಶ ವಿನಿರ್ಮುಕ್ತ ಆದಿ ಮಧ್ಯಾಂತ ನಿರ್ಮಲ ಆನಂದೇ ವರ್ತತೆ ನಿತ್ಯಂ ಅಕಾರಂ ತಸ್ಯ ಲಕ್ಷಣಂ. ಅಂದರೆ ಆ ಎಂಬ ಮೊದಲನೇ ಅಕ್ಷರಕ್ಕೆ ಆಶಾಪಾಶಗಳಿಂದ ಪಾರಾದವನು, ಆದಿ ಮಧ್ಯೆ ಮತ್ತು ಅಂತ್ಯದವರೆಗೂ ಪೂರ್ಣವಾಗಿ ನಿರ್ಮಲನಾದವನು, ನಿತ್ಯವೂ ಆನಂದದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಎರಡನೇ ವಕಾರಕ್ಕೆ ವಾಸನಾವರ್ಜಿತ ಏನ ವಕ್ತವ್ಯಂ ಚ ನಿರಾಮಯಂ ವರ್ತಮಾನೇಶು ವರ್ತೇತ ವಕಾರಂ ತಸ್ಯ ಲಕ್ಷಣಂ. ಎಷ್ಟು ಚೆನ್ನಾಗಿದೆ ನೋಡಿ. ವಾ ಎಂಬ ಎರಡನೇ ಅಕ್ಷರಕ್ಕೆ ವಾಸನೆಯಿಂದ ಪಾರಾದವನು, ಅಂದರೆ ಇಂತಹ ಜಗತ್ತನ್ನು ತಾನು ತಿಳಿದದ್ದೇ ಸರಿ, ಯಾರಿಗಾದರೂ ನಾನು ಆನ್ಸರ್ ಹೇಳ್ಬಿಡ್ತೀನಿ ಅನ್ನೋ ತಿಳುವಳಿಕೆ ಇದೆಯಲ್ಲ, ಅದು ವಾಸನೆ, ಅದು ದುರ್ವಾಸನೆ. ಅದು ನಿರಾಮಯನು, ಅನವರ್ತವೂ ವರ್ತಮಾನದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ. ಮೂರನೆಯ ಧೂಕಾರ, ಅವ ಧೂಕಾರಕ್ಕೆ ನೋಡಿ, ಧೂಲಿ ದೂಸರ ಗಾತ್ರಾಣಿ ದೂತಚಿತ್ತೋ ನಿರಾಮಯ ಧಾರಣಾ ಧ್ಯಾನ ನಿರ್ಮುಕ್ತೋ ಧೂಕಾರಸ್ತಸ್ಯ ಲಕ್ಷಣಂ. ಎಷ್ಟು ಚೆನ್ನಾಗಿದೆ ನೋಡಿ. ಧೂ ಎಂಬ ಮೂರನೇ ಅಕ್ಷರಕ್ಕೆ ಅವನ ದೇಹ ಧೂಳಿನಿಂದ ತುಂಬಿದ್ದರೂ ಯಾವಾಗಲೂ ವಿಭೂತಿ ಹಚ್ಕೊಂಡಿರಬೇಕು ಅವನು, ಧೂಳು. ಬಟ್ಟೆಗಳು ಸ್ವಚ್ಛವಾಗಿ ಇರೋದೆಲ್ಲ ಒಳಗಡೆ ಸ್ವಚ್ಛವಾಗಿರಬೇಕು. ಮನಸ್ಸು ಅಶುಚಿಯನ್ನೆಲ್ಲ ಕಳೆದುಕೊಂಡಿರುವುದು ಅಂತ ಅರ್ಥ. ಇವಾಗ ಕಂಡಿಡಿರಿ ಗುರುಗಳನ್ನ ನೀವು. ಧಾರಣ ಧ್ಯಾನಗಳಿಂದ ನಿರ್ಮುಕ್ತನಾಗಿರುವವನು, ಇವತ್ತಿಲ್ಲಿ ನಾಳೆ ಇನ್ನೊಂದು ಕಡೆ ಎಲ್ಲೂ ನಿಲ್ಲದವನು ಅಂತ ಅರ್ಥ. ಅವನಿಗೆ ಆಶ್ರಮ ಇಲ್ಲ, ಅಡ್ರೆಸ್ ಇಲ್ಲದವನು ಅಂತ ಅರ್ಥ ಅವಧೂತ ಅಂದರೆ. ಯಾರ್ಯಾರನೋ ಅವಧೂತ ಅಂತ ನೀವು ಅವಧೂತ ಅನ್ನೋ ಹೆಸರಿಗೆ ಗೌರವ ಮಾಡೋದು ಬೇಡ. ಗುರು ದತ್ತಾತ್ರೇಯ ಸ್ವಾಮಿಗಳು ಅವಧೂತರು, ಮೊಟ್ಟ ಮೊದಲ ಅವಧೂತರವರು. ಅವರು ಹಾಗೇ ಬದುಕಿದವರು. ನಾಲ್ಕನೆಯ ತಕಾರಕ್ಕೆ ತತ್ವ ಚಿಂತಾ ಧೃತಾಯೇನ ಚಿಂತಾ ಚೇಷ್ಟಾ ವಿವರ್ಜಿತ ತಮೋಹಂಕಾರ ನಿರ್ಮುಕ್ತ ತಕಾರಸ್ತಸ್ಯ ಲಕ್ಷಣಂ. ತಾ ಎಂಬ ನಾಲ್ಕನೇ ಅಕ್ಷರಕ್ಕೆ ತತ್ವಚಿಂತನೆಯನ್ನು ಮಾಡುವವನು, ಚಿಂತೆಯನ್ನು ಪ್ರವೃತ್ತಿಯನ್ನು ತೊರೆದವನು, ಅವನಿಗೆ ಚಿಂತೆ ಇರೋದಿಲ್ಲ, ಅಜ್ಞಾನದ ಅಹಂಕಾರದಿಂದ ಪಾರಾದವನು ಎಂದು ಅರ್ಥ. ಹೀಗೆ ಅವಧೂತ ಅನ್ನೋ ಪದಕ್ಕೆ ಅರ್ಥ ಇದೆ. ಅವಧೂತ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಜಾಪನೀಸು ಝೆನ್ ಫಿಲಾಸಫಿ ಮಾಡಿದ್ರು. ಅವಧೂತ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಬೌದ್ಧಿಸಮ್ಮಲ್ಲಿರುವಂತಹ ಲಕ್ಷಣಗಳು ಹುಟ್ಟಿ ಬಂದಿದ್ದು. ನಮ್ಮ ಗೌತಮ ಬುದ್ಧರು 40ನೇ ಬುದ್ಧರು. ಕೃಷ್ಣನ ನಂತರ 39 ಬುದ್ಧರ ನಂತರ ಬಂದವನೇ ನಮ್ಮ ಗೌತಮ ಬುದ್ಧ. ಝೆನ್ ಕಥೆಯಲ್ಲಿ ನಿಂದೆ ಬಂದರೆ ಒಬ್ಬ ಸಂತ ಹೇಗಿರ್ತಾನೆ ಅನ್ನೋದಕ್ಕೆ ತುಂಬ ಕಥೆಗಳಿದೆ. ತುಂಬ ಚೆನ್ನಾಗಿದೆ. ಝೆನ್ ಕಥಾಕೋಶ ಓದಿ, ಜೈನ ಕಥಾಕೋಶನೂ ಓದಿ, ಚೆನ್ನಾಗಿದೆ. ಇವಾಗ ನಾವೆಲ್ಲ ಸಂತರನ್ನ ಸರಿಯಾಗಿ ಗುರುತಿಸ್ತಾ ಹೋದರೆ ಈ ಅಸಂತರು, ಕೆಟ್ಟವರು ಹುಟ್ಟಿಕೊಳ್ಳುವುದಿಲ್ಲ. ಆಗ ನಿಮಗೆ ಒಂದು ಕಥೆ ಹೇಳ್ತೀನಿ. ಚಾಣಕ್ಯ ಚಂದ್ರಗುಪ್ತನ ಸಮಯದಲ್ಲಿ ಚಂದ್ರಗುಪ್ತ ಚಾಣಕ್ಯನ ಹತ್ರ ಜೋರ ಕೋಪದಿಂದ ಬರ್ತಾನೆ. ಏನು ಕತ್ತಿ ತೆಗೆದು ತಲೆ ತೆಗೆದು ಬಿಡೋಣ ಅನ್ನೋಷ್ಟು ರಭಸದಿಂದ ಬರ್ತಾನೆ ಒಂದ್ಸಲ ರಾಜ ಆದ ನಂತರ. ಏನು ಅಂದರೆ ಚಾಣಕ್ಯ ಒಂದು ರೂಲ್ ಪಾಸ್ ಮಾಡಿರ್ತಾನೆ. ಬೆಲೆವೆಣ್ಣುಗಳಿಗೆಲ್ಲ ಒಂದು ವಟಾರ
ಊರಿನ ಆಚೆ ನಿರ್ಮಾಣ ಮಾಡಿಸಿರ್ತಾನೆ, ಪಾಟಲಿಪುತ್ರದ ಆಚೆ. ಅದು ಜನ ಎಲ್ಲ ಇದು ಸಂತನಾಗಿ ಮನುಷ್ಯ ಬೆಲವೆಣ್ಣುಗಳಿಗೆ ಕೂಡ ಒಂದು ವಟಾರ ಮಾಡಿಕೊಟ್ಟಿದ್ದಾನೆ ಅನ್ನೋದೊಂದು ಕೋಪ. ಇನ್ನೊಂದು, ಸುಮಾರು 10,000 ದಿಗಂಬರ ಸಂತರನ್ನ ಅರೆಸ್ಟ್ ಮಾಡಿಸಿರ್ತಾನೆ. ಆವಾಗ ಅವನು ಚಂದ್ರಗುಪ್ತ ಬಂದು, ನೀನು ತುಂಬ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದೆ, ಈ ರೀತಿ ಕೆಟ್ಟ ಲಕ್ಷಣಗಳು ನಿನ್ನಲ್ಲಿದೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ತಾನೆ. ಆವಾಗ ಚಾಣಕ್ಯ ಹೇಳ್ತಾನೆ, ಸಮಾಜ ಕರೆಕ್ಟಾಗಿರಬೇಕು ಅಂದರೆ ಎಲ್ಲರನ್ನೂ ಮಾನವರಾಗಿ ನೋಡೋದು ಕಲ್ತ್ಕೋ. ಬೆಲೆವೆಣ್ಣುಗರಾದ್ರೂ ಅವ್ರಿಗೆ ಅಪಮಾನ ಆಗಬಾರ್ದು. ಅವ್ರದ್ದು ಒಂದು ಜೀವನ, ಅವ್ರು ಇಷ್ಟಪಟ್ಟು ಬಂದಿದ್ರೆ ಅದು, ಅವ್ರನ್ನ ಬಲವಂತವಾಗಿ ತಂದಿದ್ರೆ ಅದು ಅಗೌರವ. ಅವರ ಜೀವನಕ್ಕೆ ಅವಮಾನ ಮಾಡಬಾರ್ದು, ಅದು ಪ್ರಾರಬ್ಧ ಕರ್ಮಗಳಿಂದ ಅದಕ್ಕೆ ಬರ್ತಾರೆ ಅಂತ ಹೇಳಿ ಅದಕ್ಕೆ ಉತ್ತರ ಹೇಳ್ತಾನೆ. ಇನ್ನು 10,000 ಸಂತರನ್ನ ಯಾಕಪ್ಪ ಅರೆಸ್ಟ್ ಮಾಡಿದೆ, ಅವ್ರನ್ನೂ ಅಷ್ಟೇ ಅಲ್ವಾ ಅಂತ ಹೇಳಿದ್ರೆ 10,000ಕ್ಕೂ ಹೆಚ್ಚು ಜೈಲಲ್ಲಿ ಸೇರ್ಕೊಂಡಿರ್ತಾರೆ. ಏನಂದರೆ ಅವರು ಬೀದಿ ಬೀದಿ ಬೆತ್ತಲೆಯಾಗಿ ಓಡಾಡಿಕೊಂಡು, ಕಳ್ಳ ಸಂತರು, ಒಬ್ಬರಿಗೆ ಒಂದು ವಿಚಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆ ಕಳ್ಳ ಸಂತರು ಸೇರಿಕೊಂಡು ಆ ಊರುಗಳಲ್ಲಿ ಮನೆಗಳಿಗೆ ನುಗ್ಗೋದು, ಮನೆಗಳಲ್ಲಿ ಅಟ್ಟಹಾಸ ಮಾಡಿಕೊಂಡು ತಿನ್ನೋದು, ಅವರ ಮನೆಯವರನ್ನೆಲ್ಲ ದೌರ್ಜನ್ಯ ಮಾಡೋದು, ಹೆಂಗಸರು ಗಂಡಸರು ಅತ್ತೆ ಸೊಸೆಗಳ ಮಧ್ಯೆ ಜಗಳ ಆಡಿಸೋದು, ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ಅವ್ರನ್ನ ಅರೆಸ್ಟ್ ಮಾಡಿಸಿದ್ದೀನಿ ನಿಜ, ಆದರೆ ಅವರಲ್ಲಿ ನಿಜ ಸಂತರು ಯಾರು ಅಂತ ಅವ್ರನ್ನ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ಯಾರು ಸತ್ಯವಂತರು ಅವ್ರನ್ನ ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟು ಜನರಲ್ಲಿ ಯಾರೂ ನನ್ನ ಎಕ್ಸಾಮ್ ಪಾಸ್ ಮಾಡಲಿಲ್ಲ. ಅವ್ರನ್ನೆಲ್ಲ ಸೊಂಟ ಬಗ್ಗಿಸಿ ಕೆಲಸ ಮಾಡೋ ಕೆಲಸಕ್ಕೆ ಹಾಕಿದ್ದೀನಿ ಅಂತಾನೆ. ಇದು ನಿಜವಾದ ಕತೆ. ಹೀಗಿರುವಾಗ ನಾವು ಏನಂದರೂ ನಮಗಲ್ಲ ಅಂತ ಅನ್ನಿಸ್ಕೊಂಡು ಹೋಗಬಾರ್ದು. ದಯವಿಟ್ಟು ನಮ್ಮ ಆಚಾರ ವಿಚಾರಗಳನ್ನು ಬಿಡೋದು ಬೇಡ. ನಾಗಾರಾಧನೆ ಕಂಟಿನ್ಯೂ ಆದರೆ ಮಾತ್ರ ನಮಗೆ ಮಳೆ ಬೆಳೆ, ಭೂತಾರಾಧನೆ ಕಂಟಿನ್ಯೂ ಆದರೆ ಮಾತ್ರ ನಮಗೆ ಆರೋಗ್ಯ ಅನ್ನೋದನ್ನು ಮರೆಯದಿರಿ. ಇದ್ದವರು ಖರ್ಚು ಮಾಡಿ, ಸಾಲ ಮಾಡಿ ಯಾರು ಪೂಜೆಗಳು ಮಾಡಬೇಡಿ. ಹಣ ಇದ್ದವರು ಮನಸ್ಸಿನಿಂದ ಖರ್ಚು ಮಾಡಿ, ಅದು ಬಡವರಿಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇದೊಂದು ದೇವ ನಿರ್ಣಯ. ಅದು ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಗೆಳೆಯರೆ. ಅಹೋರಾತ್ರ.